ಹಾಯ್ ಎಸ್ ನಾನು ನಿಮ್ಮ ಸುಬ್ಬು ಕನ್ನಡಿಗ. ಏನಪ್ಪ ದಿಢೀರ್ ಅಂತ ಬಂದವನೇ ವಿಡಿಯೋ ಎಲ್ಲ ಮಾಡ್ತಾವೆ ಅಂತ ಆಚಾರ ಮಾಡ್ಕೋಬೋದು. ಎಸ್ ಕೆ ಎಫ್ ನಾನು ನಿಜವಾಗ್ಲೂ ನನ್ನ ಐ ಡಿ ಹ್ಯಾಕ್ ಆಗಿತ್ತು. ಅದೇನಂತ ನಾನು ಆಮೇಲೆ ಹೇಳ್ತೀನಿ. ಈಗ ನಾನು ಇದು ಎಲ್ಲೋ ಹೋಗ್ತಿದ್ದೇನೆ, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಿರೋದು. ನಾನು ಪಟ್ಟಣ ಸ್ಕೂಟಿ ತೊಗೊಂಡೋಗಿ ಬಸ್ ಕ್ಯಾಚ್ ಮಾಡಿಲ್ಲ ಅಂದರೆ ಇವತ್ತು ಹೋಗೋ ಟ್ರಿಪ್ಪೇ ಕ್ಯಾನ್ಸಲ್ ಆಗಿತ್ತು. ಕರೆಕ್ಟಾಗಿ ನಾವು ಹೋಗೋ ಡೈಲಿ ಒಂದು ಆಕ್ಸಿಡೆಂಟ್ ಎಲ್ಲ ಹೋಯಿತು. ಅದಕ್ಕೆ ಹೋಗೋ ಟೈಮಲ್ಲಿ ಸೇಫಾಗಿ ಹೋಗಿ ಅಂತ ಹೇಳೋದು. ಕರೆಕ್ಟಾಗಿ ಒಂದು 3-4 ಗಂಟೆ ಆದಮೇಲೆ ಹುಣಸೂರು ತಲುಪಿ, ಹುಣಸೂರಿಂದ ಕರೆಕ್ಟಾಗಿ ಇನ್ನೊಂದು ಅರ್ಧ ಗಂಟೆ ಜರ್ನಿಲಿ ಮೈಸೂರು ತಲುಪಾಯ್ತು. ಅಲ್ಲಿಂದ ಮೈಸೂರು ನಮಗೆ ಹೆವಿ ಪ್ರಾಬ್ಲಮ್ ಆಗಿದ್ದು. ನಮಗೆ ಬಸ್ ಎಲ್ಲಿ ನಿಲ್ಲುತ್ತೆ, ಯಾರು ಕೇಳಿದೆ, ಯಾರು ಟಿ ಸಿನೂ ಇಲ್ಲ, ಪಿ ಸಿನೂ ಇಲ್ಲ, ಯಾರೂ ಇಲ್ಲ. ಕೊನೆಗೂ ನಾವು ಹುಡುಕಿ ಸಿಕ್ಕಿದಾಗ ಬಸ್ಸು ಫುಲ್ಲು ರಶ್ ಅಂದರೆ ನಿಂತ್ಕೊಂಡು ಹೋಗೋಣ ಅಂದರೂ ಜಾಗ ಇಲ್ಲ ಅಷ್ಟೊಂದು. ಕೊನೆಗೂ ಏನು ಮಾಡೋದು ಅಂತ ಗೊತ್ತಿಲ್ತಾನೆ ಟೈಮು ಒಂದು 5:25 ಆಯಿತು ಕೊನೆಗೂ. ಆಮೇಲೆ ಹಂಗೆ ಮಾಡಿ ಬಸ್ ಖಾಲಿ ಬಸ್ ಹತ್ತಾಗ ಕೊನೆಗೂ ಸೀಟ್ ಸಿಕ್ತಲ್ಲ ಅಂತ ಒಂದು ಖುಷಿ ಅದು ಹೆಂಗೆ ಆಯ್ತು ಅಂತ ಹೇಳ್ತೀನಿ ಲಾಸ್ಟಲ್ಲಿ. ಕೊನೆಗೂ ನಮ್ಮಿಬ್ರಿಗೂ ಹೆಂಗೋ ಒಂದು ಒಳ್ಳೆ ಕಿಟಕಿ ಸೀಟಲ್ಲಿ ಸೀಟ್ ಸಿಕ್ತು. ಕೊನೆಗೂ ಎಲ್ಲ ಒಂದು 10 ನಿಮಿಷ ಹೋರಾಟದಿಂದ 5:33 ಆಗಿ ಹೋರಾಟದಿಂದ ಆಯಿತು. ತುಂಬ ಹಂಗೆ ಜರ್ನಿಲೊಂದು ಸ್ನ್ಯಾಕ್ಸ್ ಇರಲಿ ಅಂದ್ಬಿಟ್ಟು ಹಂಗೆ ಒಂದು ₹50 ತೊಗೊಂಡು ಹಂಗೆ ಸ್ನ್ಯಾಕ್ಸ್ ವಾಟರ್ ಬಾಟಲ್ ಎಲ್ಲ ತೊಗೊಂಡು ಬಂದು ಫ್ರೆಶ್ ಅಪ್ ಆಗೋಣ ಅಂತ ಒಂದು ಬಾಟ್ಲು ತೊಗೊಂಡು ಹಂಗೆ ನೀರು ಕುಡಿದೆ. ಫುಲ್ ಫ್ರೆಶ್ ಅಪ್ ಆದೆ. ಆಮೇಲೆ ಇದೇನಪ್ಪ ಸೌಂಡ್ ಅಂತ ನೋಡಿದಾಗ ನಮ್ಮ ಕಮಿಟೆಡ್ ಆಗಿರೋ ದರ್ಶನ್ ಅವರು ಮಾತಾಡ್ತಾ ಕೂತವ್ರೆ. ಅದು ಏನು ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಯ್ತದೆ. ಗೂಗಲ್ ಮ್ಯಾಪ್ ನೋಡಿದಾಗ ಇನ್ನೂ 134 ಕಿಲೋಮೀಟ್ರ್ ಆಯ್ತು ಅಂತ ಬಂತು. ಟೈಮ್ ನೋಡಿದೆ 6:30 ಆಯಿತು. ಟಿಕೆಟ್ ಎಲ್ಲ ಆಮೇಲೆ ಪೀಸ್ ಆಫ್ ಮೈಂಡ್ ನಿದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಜರ್ನಿ. ಇನ್ನು ಪಾರ್ಟ್ 2 ಬಂದೆ ನಾಳೆ ಬೆಳಿಗ್ಗೆ 11 ಗಂಟೆಗೆ. ಫಾಲೋ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಳ್ಳಿ.